ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಎಲ್ಲರೂ ಚೆನ್ನಾಗಿರಿ ಅಂತಾನು ಹೇಳ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಬನ್ನಿ. ಇವತ್ತಿನ ಲಾಗ್ನಲ್ಲಿ ನನ್ನ ಗೋಲ್ಡ್ ಮಂಗಳಸೂತ್ರ ಡಿಸೈನ್ ಬಗ್ಗೆ ಮತ್ತು ಅದರ ವೇಟ್ ಎಷ್ಟಿದೆ ಎಲ್ಲವನ್ನು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಷ್ಟು ಗ್ರಾಮ್ ಇದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವಾಗ ಮಾಡಿಸಿದೆ, ಯಾರು ಮಾಡಿಸ್ಕೊಟ್ರು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನೋಡಬಹುದು ನನ್ನ ಇಬ್ಬರು ಮಕ್ಕಳು ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದ್ದಾರಂತೆ. ಅದನ್ನೊಂದು ವಿಡಿಯೋ ಇರಲಿ ಅಂತ ವಿಡಿಯೋನ ಮಾಡಿಕೊಂಡೆ. ಇವಾಗ ಮಾರ್ನಿಂಗ್ ರೊಟೀನ್ ಎಲ್ಲನೂ ಮುಗೀತಾ ಬಂತು. ಆಲ್ಮೋಸ್ಟ್ ಕಸ ಗುಡಿಸಿದ್ದಾಯಿತು ಮನೆಯದು, ಮತ್ತು ಪಾತ್ರೆ ಎಲ್ಲ ತೊಳೆದಿದ್ದು ಕೂಡ ಆಯಿತು. ಇವಾಗ ಮನೆ ಮುಂದೆ ನೀರನ್ನ ಹೊಡೆದ್ಬಿಟ್ಟು ರಂಗೋಲಿನ ಹಾಕಬೇಕು, ಅದಷ್ಟೇ ಉಳ್ಕೊಂಡಿರೋದು. ಇವಾಗ ಅದು ಆದಮೇಲೆ ಅಡುಗೆ ಕೆಲಸನೇ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡೋದಿಲ್ಲ. ಕಾರ್ ನೋಡ್ತಾ ಇದ್ದೀರಲ್ವ, ಈ ಕಾರ್ ನಮ್ಮದಲ್ಲ, ನಮ್ಮ ಅಂಟಿ ಎರೆದಿದ್ದು. ಅವರು ಮುಂಬೈಯಲ್ಲಿ ಇರೋದ್ರಿಂದ ನಮ್ಮ ಮನೆ ಮುಂದೆನೇ ನಿಂದಿರಿಸ್ಬಿಟ್ಟು ಹೋಗಿದ್ದಾರೆ. ಇವಾಗ ನೋಡಿ ಎಲ್ಲನೂ ರಂಗೋಲಿಯದು ಎಲ್ಲನೂ ಕೂಡ ಹಾಕಿದ್ದಾಯಿತು. ನನ್ನ ಮಗನೂ ಕೂತ್ಕೊಂಡಿದ್ದಾನೆ. ಹಾಲು ಕೊಟ್ಟಿದ್ದೆ ಅವನಿಗೆ, ಹಾಲು ಕುಡಿ ಅಂತ. ಹಾಲನ್ನು ಕೂಡ ಕುಡಿತಾಳೆ. ನೋಡಿ ಇಲ್ಲಿ ನಮ್ಮ ಬಂಧುಗಳು ಕೂಡ ನಿಂತಿದ್ದಾರೆ. ನಮ್ಮ ಮನೆ ಮುಂದೆ ಅಂದರೆ ನಮ್ಮ ಮನೆ ಹಿಂದೆನೇ ಏನಂತಾರೆ ಅದು ಬೈಲಿರೋದ್ರಿಂದ, ತಿಪ್ಪಿಯದು ಇರೋದ್ರಿಂದ ಅಲ್ಲೇ ಎಲ್ಲ ಹಂದಿಗಳು ಎಲ್ಲ ಬಂದುಬಿಟ್ಟಿರುತ್ತೆ. ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ನಾವು ಎಷ್ಟೇ ಅದಕ್ಕೆ ಮುಳ್ಳುವುದು ಎಲ್ಲ ಹಚ್ಚಿದ್ದು ಪ್ಯಾಕ್ ಮಾಡಿದ್ರು ಕೂಡ ಹೆಂಗೋ ಬಂದುಬಿಟ್ಟಿರ್ತವೆ ಅವು. ಮನೆ ಮುಂದೆ ಗೇಟ್ ಇರೋದ್ರಿಂದ ಚಲೋ ಆಗಿದೆ. ನಮ್ಮ ಇಲ್ಲಾಂದರೆ ಒಳಗಡೆನೇ ಬಂದುಬಿಡ್ತಿದ್ವು, ಆ ಥರನೇ ಆಗ್ತಿತ್ತು. ಇದೆಲ್ಲ ನೋಡಿ ನಮ್ಮ ಅಂಟಿ ಬಾಂಡೆ ಸಾಮಾನಿದ್ದು ಸಪ್ರೇಟ್ ರೂಮ್ ಇದೆ ಅಲ್ವಾ, ಅಲ್ಲೇ ಎಲ್ಲ ಸ್ಟೋರ್ ಮಾಡಿರೋದು. ನನ್ನ ಮಗನೂ ಕೂತ್ಕೊಂಡಿದ್ದ. ಇವಾಗ ಮಾರ್ನಿಂಗ್ ಚೌಳಿಕಾಯಿ ಪಲ್ಯ ಮತ್ತು ರೊಟ್ಟಿ, ಪುಂಡೆ ಪಲ್ಯ ಚಟ್ನಿನೂ ಕೂಡ ಮಾಡಿದ್ವಿ. ನೀರನ್ನು ಕೂಡ ಈ ಥರ ಸುತ್ತಿ ಇಟ್ಬಿಡ್ತೀವಿ. ಫ್ರಿಜ್ ಇದೆ, ಫ್ರಿಜ್ ಇದ್ರೂ ಕೂಡ ಫ್ರಿಜ್ಜಲ್ಲಿ ಆಲ್ಮೋಸ್ಟ್ ನಾವು ಕುಡಿಯೋದಿಲ್ಲ. ನಮ್ಮ ಅತ್ತೆ ಅದು ಎಲ್ಲ ಕಡೆ ಈ ಥರನೇ ಕುಡಿಯೋದು. ಇವಾಗ ಫ್ರಿಜ್ಜಲ್ಲೂ ಕೂಡ ಇಡ್ತೀವಿ ಸ್ವಲ್ಪ ನೀರು. ಹಂಗೆ ಇದಕ್ಕೆ ಅರ್ಬಿನೂ ಕೂಡ ಸುತ್ತಿ ಇಟ್ಬಿಟ್ರೆ ತಂಪಾಗಿರುತ್ತೆ. ನಮ್ಮ ಅತ್ತೆ ಅದೇ ಥರನೇ ಇದೇ ಕುಡಿಯೋದು, ಫ್ರಿಜ್ ನೀರನ್ನ ಕುಡಿಯೋದಿಲ್ಲ. ಇದೇ ನೋಡಿ ಪುಂಡೆ ಪಲ್ಯ ಅಂತಾನೆ ಇದಕ್ಕೆ. ನಮ್ಮ ತುಮಕೂರು ಸೈಡದೆಲ್ಲ ಸಿಗೋದಿಲ್ಲ ಇದು, ಹಳ್ಳಿ ಸೈಡ್ ಈ ಥರ ಉತ್ತರ ಕರ್ನಾಟಕ ಸೈಡೇ ಸಿಗೋದು. ಪುಂಡೆ ಪಲ್ಯ, ಜೋಳದ ರೊಟ್ಟಿ ಈ ಥರ ಫೇಮಸ್ ಅಂತಾನು ಹೇಳ್ಬಹುದು. ಜೋಳದ ರೊಟ್ಟಿನೂ ಕೂಡ ಮಾಡಿದ್ದೆ. ಅತ್ತೆ ಎಲ್ಲ ನಾವೆಲ್ಲ ಊಟ ಮಾಡಿದ್ದು ಕೂಡ ಆಯಿತು. ಅತ್ತೆನೂ ಕೂಡ ಹೊಲಕ್ಕೆ ಹೋದ್ರು ಬುತ್ತಿನ ಕಟ್ಕೊಂಡ್ಬಿಟ್ಟು. ನೋಡಬಹುದು ನನ್ನ ಮಗನೂ ನನ್ನ ತೊಡಿ ಮೇಲೆ ಆಟ ಆಡ್ತಿದ್ದ. ಆಡ್ತಾನೆ ಮಲ್ಕೊಂಡ್ಬಿಟ್ಟ. ಮಗಳು ಕೂಡ ಮಲ್ಕೊಂಡಿದ್ಲು. ಇವಾಗ ನೋಡಿ ನನ್ನ ಮಗಳಿಗೆ ಹೋಮ್ವರ್ಕ್ ಬರಿ ಅಂತ ಹೇಳಿದ್ದೀನಿ ನಾನು. ಈ ಬರಿ ಮತ್ತು 1 2 3 ಬರಿ ABCD ಅದೆಲ್ಲ ಬರೆದು ತೋರಿಸು ಅಂತ ಅಂದ್ಬಿಟ್ರೆ, ನನ್ನ ವಿಡಿಯೋ ಎದಕ್ಕೆ ಮಾಡ್ತಿದ್ಯಾ ನೀನು, ನಾನು ಬರೆಯೋದಿಲ್ಲ ನೋಡೋದು ನನಗೆ ಆವಾಜ್ ಆಗ್ತಾಯಿದ್ಲು. ನೋಡಿದ್ರಲ್ವ ಈಗಿನ ಮಕ್ಕಳು ಎಷ್ಟು ಫಾರ್ವರ್ಡ್ ಇರ್ತಾರಂತ ಎಲ್ಲನೂ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೆ, ಆದ್ರೂ ಗೊತ್ತಾಗ್ಬಿಡುತ್ತೆ ಅವಳಿಗೆ ಯಾಕೆ ನಾನು ವಿಡಿಯೋ ಮಾಡ್ತಾ ಇದೆಯಾ ಅಂತಾನು ಕೇಳಿದ್ಲು. ಇವಾಗ ನನ್ನ ಗೋಲ್ಡ್ ಮಂಗಳಸೂತ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಎಷ್ಟು ಗ್ರಾಮ್ ಇದೆ, ಯಾರು ಕೊಟ್ಟರು, ಯಾವಾಗ ಮಾಡಿಸ್ಕೊಟ್ರು, ಯಾಕೆ ಮಾಡಿಸ್ಕೊಟ್ರು ಎಲ್ಲನೂ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಇವೆರಡು ತಾಳಿ ಇದೆವಲ್ವ, ಇವೆರಡು ಅಂದರೆ ಒಂದು ಗಂಡು ಮನೆಯದಿರುತ್ತೆ, ಒಂದು ತವ್ರ ಮನೆಯದಿರುತ್ತೆ. ನಮ್ಮ ಸೈಡು ಇದು ಮದುವೆಯಲ್ಲಿ ಹಾಕಿರೋದು ತುಂಬ ದೊಡ್ಡ ತಾಳಿ ಅಂತ ಹೇಳ್ಬೋದು. ಅಂದರೆ 5 ಗ್ರಾಮ್ ಇದೆ ಇದು ತಾಳಿನಿ. ಇದರಲ್ಲಿ ಅಂದರೆ ಲಕ್ಷ್ಮಿ ಮಧ್ಯದಲ್ಲಿ ಲಕ್ಷ್ಮಿ ಇದು ಮಾಡಿಸಿದ್ದಾರೆ. ಮತ್ತು ಈ ಥರ ಕಳಸ, ಮತ್ತು ಆ ಕಡೆ ಈ ಕಡೆ 3 ಬಂಗಾರದ ಗುಂಡುಗಳನ್ನು ಹಾಕಿಸಿ, ಮತ್ತು 2 ಹವಳನ ಹಾಕಿಸ್ಬಿಟ್ಟು ಮಧ್ಯದಲ್ಲಿ 3 ಅಥವಾ 2 ನಿಮ್ಗೆ ಎಷ್ಟು ಅಂದರೆ ಅಂತರ ಇರಬೇಕು ಅಂತಾರೆ. ತಾಳಿ ಮಧ್ಯ ಅಂತರ ಇರಬೇಕು. ಅದಕ್ಕೋಸ್ಕರ ಕರಿಮಣಿನೂ ಕೂಡ 1-2 ಕರಿಮಣಿನೂ ಕೂಡ ಹಾಕ್ಸಿದ್ದೀನಿ. ನಾವು ಯಾವ ಥರ ಬೇಕು ಅಂತೀವೋ ಆ ಥರ ಅವ್ರು ಹಾಕಿಕೊಡ್ತಾರೆ. ಇದನ್ನು ನಾವು ಹೇಳಿ ಮಾಡಿಸಿರೋದು, ತೊಗೊಂಡಿರೋದಲ್ಲ, ರೆಡಿಮೇಡ್ ಆಗಿ ತೊಗೊಂಡಿರೋದಲ್ಲ. ಮನೆ ಮುಂದೆನೇ ಹೇಳಿಸ್ಬಿಟ್ಟು ಪತ್ತಾರ ಕೈಲಿ ಮಾಡಿಸಿರೋದು. ನೋಡಬಹುದು ಕೆಳಗಡೆ ಈ ಥರ ಡಿಸೈನ್ ಇದೆ. ಅಂದರೆ ಈ ಥರ ಮಧ್ಯದಲ್ಲಿ ಒಂದು ಗುಂಡನ ಹಾಕ್ಸ್ಬಿಟ್ಟು ಆ ಕಡೆ ಈ ಕಡೆ ಕರಿಮಣಿನ ಹಾಕ್ಸಿದ್ದೀವಿ. ಈ ಥರ ಚೈನ್ ಬರುತ್ತೆ, ಅಂದರೆ ಕಿವಿಗೆ ನಾವು ಹಾಕೋತೀವಲ್ವ ಆ ಥರ ಚೈನ್ ಇದು ಡಿಸೈನು. ನಾನು ಇದೇ ಥರ ಬೇಕು ಅಂತ ಹೇಳಿ ಮಾಡಿಸಿರೋದು. ಮೇಲ್ಗಡೆ ಉದ್ದಗೆ ಈ ಥರ ಬಂಗಾರದ ಗುಂಡನ ಹಾಕ್ಸಿದ್ದೀವಿ, ಕೆಳಗಡೆ ರೌಂಡ್ ಗುಂಡುಗಳನ್ನು ಹಾಕ್ಸಿದ್ದೀವಿ. ಏನಂತಾರೆ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಅದಕ್ಕೋಸ್ಕರನೇ ಈ ಥರ ಹೇಳ್ತಾ ಇರೋದು. ನೋಡಬಹುದು ಈ ಥರ ಸಾಕ್ಲಿ ಅಂದರೆ ಈ ಥರ ಡಿಸೈನ್
ಏನಂತ ಅನ್ನೋದು ಗೊತ್ತಿಲ್ಲ ನನಗೆ. ಡಿಸೈನ್ ಈ ಥರ ಡಿಸೈನ್ ತುಂಬ ಇಷ್ಟ ಅನಿಸ್ತು ನನಗೆ, ಅದಕ್ಕೋಸ್ಕರ ಇದೇ ಡಿಸೈನ್ನ ಮಾಡಿಸಿರೋದು. ಇದು ಎಷ್ಟು ಗ್ರಾಮ್ ಇದೆ ಅಂತಂದರೆ 3 ತೊಲೆ ಮೇಲೆ 3 ಗ್ರಾಮ್ ಅಂದರೆ 4 ಗ್ರಾಮ್ ಇದೆ, ಅಂದರೆ 34 ಗ್ರಾಮ್ ಇದೆ ಇದು ಫುಲ್ ಟೋಟಲ್ ಎಲ್ಲ ತಾಳಿ ಕೂಡಿಸಿ ಚೈನ್ ಕೂಡಿಸಿ. ಚೈನ್ ಅಷ್ಟೇ ಅಂದರೆ 29 ಗ್ರಾಮ್ ಇದೆ ಆಲ್ಮೋಸ್ಟ್. ಇದು ಚೈನ್ ಅಷ್ಟೇ, ತಾಳಿ ಸಪ್ರೇಟು ಗುಂಡು ಸಪ್ರೇಟ್, ಅಂದರೆ ಮುಂದೆ ಇರೋದು ಎಲ್ಲ ಸಪ್ರೇಟ್ ಬಿಟ್ಬಿಟ್ಟು 29 ಗ್ರಾಮ್ ಬರೀ ಚೈನ್ ಇದೆ ಇದು. ಇದನ್ನು ನಾವು ರೆಡಿಮೇಡಾಗಿ ತೊಗೊಂಡಿಲ್ಲ, ಅಂಗಡಿಯಲ್ಲೇ ಪತ್ತಾರ ಕೈಲೇ ನಾವೇ ಹೇಳಿಬಿಟ್ಟು ಮಾಡಿಸಿರೋದು. ಪೂರ್ತಿಯಾಗಿ ಬೇಕು ಅಂದರೆ ಇದು 34 ಗ್ರಾಮ್ಗೂ ಕೂಡ ಸಿಗುತ್ತೆ. ಇದು ಬರೀ ಚೈನು ಮತ್ತು ತಾಳಿ ಎಲ್ಲ ಕೂಡಿಸಿನೂ ಕೂಡ 25 ಗ್ರಾಮ್ಗೂ ಕೂಡ ನೀವು ಮಾಡಿಸ್ಕೋಬಹುದು. ಅಂದರೆ ತೆಳುವಾಗುತ್ತೆ, ಜಾಸ್ತಿ ದಪ್ಪನಾಗಿ ಬರೋದಿಲ್ಲ, ಬಾಳಿಕೆನೂ ಬರೋದಿಲ್ಲ ಜಾಸ್ತಿಯಾಗಿ. ಅದಕ್ಕೋಸ್ಕರ ಸ್ವಲ್ಪ ನಾನು ದಪ್ಪನಾಗಿ ಮಾಡಿಸ್ಕೋಬೇಕು ಅಂತ ದಪ್ಪನಾಗಿ ಕೂಡ ಮಾಡಿಸಿದ್ದೀನಿ. ಇದನ್ನು ಯಾರು ಮಾಡಿಸಿದ್ರು ಅನ್ನೋದನ್ನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದನ್ನು ನನ್ನ ತವ್ರ ಮನೆಯವರು ನಮ್ಮ ಅಣ್ಣನ ಮದುವೆಯಲ್ಲಿ ಹಾಕಿರೋದು ನನಗೆ, ಅಂದರೆ 2ನೇ ಅಣ್ಣನ ಮದುವೆಯಲ್ಲಿ ಹಾಕಿರೋದು. 1ನೇ ಅಣ್ಣನ ಮದುವೆಯಲ್ಲಿ ನಾನು ಏನು ಹಾಕ್ಸ್ಕೊಂಡಿಲ್ಲ, ನನ್ನ ಮದುವೆಯಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ. ಆವಾಗ ಸ್ವಲ್ಪ ಹಣದ ಪ್ರಾಬ್ಲಮ್ ಇರೋದ್ರಿಂದ ಮಾಡ್ಸೋಕ್ಕಾಗಲಿಲ್ಲ. ಆವಾಗ ಲಾಂಗ್ ಚೈನ್ ತೊಗೊಂಡಿದ್ದೆ ಅಷ್ಟೇ. ಆವಾಗ ಲಾಂಗ್ ಚೈನ್ ತೊಗೊಂಡಿದ್ವಿ, ಅಂದರೆ 2.5 ತೊಲೆ ಅಂದರೆ 25 ಗ್ರಾಮ್ದು ಲಾಂಗ್ ಚೈನ್ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೆ. ಇವಾಗ 2ನೇ ಅಣ್ಣನ ಮದುವೆಯಲ್ಲಿ ಅಮ್ಮ ಮಾಡಿಸ್ಕೊಟ್ರು ಇದನ್ನು. ಅಮ್ಮ ಅಣ್ಣಂದರು ಎಲ್ಲ ಸೇರಿಸಿ ಮಾಡಿಸ್ಕೊಟ್ರು. ಎಲ್ಲರಿಗೂ ಇತ್ತು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಮಂಗಳಸೂತ್ರ ಎಲ್ಲರಿಗೂ ಗೋಲ್ಡ್ ಚೈನೇ. ಅಂದರೆ ನಮ್ಮ ಸಣ್ಣಣ್ಣನ ಹೆಂಡತಿಗೂ ಕೂಡ ನಮ್ಮ ಮನೆಯವರೇ 3 ತೊಲೆ ಹಾಕ್ಸ್ಬಿಟ್ಟು ಅವ್ರಿಗೂ ಕೂಡ ಮಾಡಿಸಿದ್ರು. ದೊಡ್ಡಣ್ಣನ ಅಂದರೆ ಹೆಂಡತಿಗೂ ಕೂಡ ಇವರೇ 2 ತೊಲೆ ಹಾಕ್ಬಿಟ್ರು, ಅವ್ರು 2 ತೊಲೆ ಹಾಕಿ 4 ತೊಲೆದು ಮಾಡಿಸಿದ್ದಾರೆ. ಅಮ್ಮಂಗೆ ಕೂಡ 4 ತೊಲೆ ಮಂಗಳಸೂತ್ರ ಇದೆ, ನನಗೊಬ್ಳಿಗೆ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಅಮ್ಮನೂ ಕೂಡ ಅವಳಿಗೂ ಮಾಡಿಸ್ಬಿಟ್ರಾಯ್ತು ಅಂತ ಮಾಡಿಸ್ಬಿಟ್ರು. ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ. ನಿಮಗೂ ಇಷ್ಟ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು 2.5 ಲಕ್ಷ ಮೇಲಾಗಿರ್ಬಹುದು ದುಡ್ಡು ಲೆಕ್ಕದಲ್ಲಿ ಹೇಳಿದರೆ. ನಾನು ಮಾಡಿಸುವಾಗ 78,000 ಇತ್ತು. ತುಂಬ ಜಾಸ್ತಿನೇ ಅನ್ನಿಸ್ತು. ಸ್ವಲ್ಪ ರೇಟು ಏನು ಮಾಡೋಕ್ಕಾಗೋದಿಲ್ವ ಅಲ್ವಾ, ಗೋಲ್ಡ್ ರೇಟ್ ಏರುತ್ತೆ ಇಳಿಯುತ್ತೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಇವಾಗೆ ಮಾಡಿಸ್ಬಿಟ್ವಿ ಆಗಿದ್ದಾಗಲಿ ಅಂತ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.